ಹಲೋ ಹಲೋ ಶಾನ್ವಿ, ಎಲ್ಲಿದೆಯಾ? ನಾನಿನ್ನ ಮೀಟ್ ಮಾಡಬೇಕು. ನೀನು ಎಲ್ಲಿದೆ ಅಂತ ಹೇಳು, ನಾನು ಎಲ್ಲಿಗೆ ಬರ್ತೀನಿ. ತರುಣ್, ನಾನು ಅದಕ್ಕೆ ಆಚೆ ಬಂದಿದ್ವಿ. ಓ ಹೌದಾ, ಗ್ರೇಟ್. ಹಾಗಿದ್ರೆ ನಾನೇ ಬರ್ತೀನಿ. ಜಸ್ಟ್ ಗಿವ್ ಮಿ 10 minutes. ಈಗ್ಲಾ? ಈಗಲೇ ಯಾಕೆ? ಅದು ಅದಕ್ಕೆ. ಹಲೋ ಶಾನ್ವಿ, ಅದಕ್ಕೆ ಮುಂದೆ ಹೇಗೆ ನಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಅದ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬೇಡ. ನೀನು ನಾನು ನೋಡಿದೆ ವರ್ಷಾನುಗಟ್ಲೆ ಆಗಿದೆ ಅಂತ ಅನಿಸ್ತಿದೆ. ನಾನು ಇನ್ನೂ ದೂರದಿಂದ ಆದರೂ ನೋಡ್ಕೊಂಡು ಹೋಗ್ತೀನಿ. ಓಕೆ ಬಾಯ್. ಓಕೆ ಗ್ರೇಟ್. ಈ ಫೋನ್ಲಿರೋ ಹುಡುಗಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಶಾನ್ವಿ, ಇದು ದುರ್ಗಾ. ನೀವೆಲ್ಲರೂ ಇವರಿಬ್ಬರನ್ನ ಹೆದರಿಸ್ಬೇಕು, ಚುಡಾಯಿಸ್ಬೇಕು, ಅಟ್ಯಾಕ್ ಮಾಡಬೇಕು. ಬಸ್ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಷ್ಟೇ ತಾನೇ. ನಿಮ್ಮ ಕೆಲಸ ಆಯ್ತಂತ ತಿಳ್ಕೊಳ್ಳಿ. ಲೇ, ಸ್ವಲ್ಪ ಪೂರ್ತಿ ಮಾತು ಕೇಳಿಸ್ಕೊಳ್ಳೋ. ನೀವು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೇ ನಾನಲ್ಲಿ ಹೀರೋ ಥರ ಎಂಟ್ರಿ ಕೊಡ್ತೀನಿ. ಎಂಟ್ರಿ ಕೊಟ್ಬಿಟ್ಟು ನಿಮ್ಮನ್ನ ಹೊಡೆದು ಓಡಿಸೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ. ನೀವೆಲ್ಲ ಹೆದರೋಡೋಗ್ಬೇಕು. ಅರ್ಥ ಆಯ್ತಾ? ಬಸ್ ಇಷ್ಟೆಲ್ಲ ನಾಟಕ ಬೇಕಾ? ಲೈಫಲ್ಲಿ ದೊಡ್ಡ ಸಕ್ಸಸ್ ಬೇಕು ಅಂದರೆ ಈ ಥರ ನಾಟಕಗಳು ಮಾಡಲೇಬೇಕು. ಇವತ್ತು ನಾನು ಅವ್ರನ್ನ ಮಾಸ್ ಹೀರೋ ಥರ ಸೇವ್ ಮಾಡಿದರೆ ಶರತ್ ಲೈಫ್ ಲಾಂಗ್ ನಂಗೆ ಥ್ಯಾಂಕ್ಫುಲ್ ಆಗೇ ಇರ್ತಾನೆ. ಅವನ ಪಾಲಿಗೆ ನಾನು ಗಾಡ್ ಆಗಿಬಿಡ್ತೀನಿ. ಸರಿ, ನಾನು ಹೇಳಿದ ಕೆಲಸ ಮಾಡಿ ಹೊರಡಿ. ಸರಿ ಬಾಸ್, ಆಯಿತು, ನಡೀರ. ಶರತ್, ಇಷ್ಟು ದಿನ ನೀನು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಅನ್ಕೋ, ಐ ಡೋಂಟ್ ಕೇರ್. ಆದರೆ ಇವತ್ತಾಗೋ ಹೈ ವೋಲ್ಟೇಜ್ ಡ್ರಾಮಾ ಆದಮೇಲೆ ನೀನು ನಿನ್ನ ಹೆಂಡ್ತಿ ನನ್ನ ಪಪೆಟ್ ಆಗ್ತೀರಾ. ನಾನು ಆಡಿಸ್ದಂಗೆ ಆಡ್ತೀರಾ. ನೋಡ್ ಶಾನ್ವಿ, ನಿಮ್ಮ ಅಣ್ಣಂಗೆ ಎಷ್ಟು ಕೊಬ್ಬಿರ್ಬೇಕು. ನಾನು ಏನೋ ಒಂದು ಮಾತು ಹೇಳಿದ್ರೆ ಸಾಕು, ಮುಖ ಅಂತ ಊದಿಸ್ಕೊಂಡ್ಬಿಡ್ತಾರೆ. ಅದ್ರಲ್ಲೂ ಆ ಡೈಲಾಗ್ ಇದೆಯಲ್ಲ, ಹೆಣ್ಮಕ್ಳು ಯಾವಾಗಲೂ ಅಷ್ಟೇ, ಯಾವುದನ್ನು ಸುಲಭವಾಗಿ ಕೇಳೋದೇ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಅವರು, ಗೋಡೆಗೆ ಮಳೆ ಹೊಡೆದ್ರೆ ಅದು ಗೋಡೆ ಒಳಗಾದ್ರೂ ಹೋಗುತ್ತೆ, ಆದರೆ ಈ ಹೆಣ್ಮಕ್ಳಿಗೆ ಏನಾದರೂ ಬುದ್ಧಿವಾದ ಹೇಳಿದ್ರೆ ಅದು ನಮ್ಮ ತಲೆ ಒಳಗಡೆನೇ ಹೋಗೋದಿಲ್ಲ. ಎಷ್ಟು ಕೆಟ್ಟದಾಗಿ ಹೇಳಿದ್ರು ನಮ್ಮ ಬುದ್ಧಿ ಎಲ್ಲ ತರಲೆ ಬುದ್ಧಿ ಅಂತೆ. ಬೈದಿದ್ದೇನೋ ಸರಿ ಅದಕ್ಕೆ, ಆದರೆ ನೀವು ಅಷ್ಟೊಂದು ಟಾಯ್ಸ್ ತಂದಿದ್ದು ತಪ್ಪೇನೋ. ಏನು ತಪ್ಪು? ನಾನೇನು ದಿನ ತರ್ತೀನ ಶಾನ್ವಿ? ಏನೋ ಪುಟ್ ಮೇಡಮ್ನ ನೋಡಿ ತುಂಬ ದಿನ ಆಯಿತು, ಅದಕ್ಕೋಸ್ಕರ ತಗೊಬನ್ನಪ್ಪ. ಅದನ್ನು ಸಹಿಸ್ಕೊಳಕ್ಕಾಗ್ಲಿಲ್ವಾ ಅವ್ರಿಗೆ? ಹೌದು, ಅಣ್ಣ ಸಹಿಸ್ಕೋಬೇಕಾಗಿತ್ತು ಅಲ್ವಾ? ಆದರೂ ನೀವು ಅಣ್ಣನ ಹೊಲ್ಸ್ಕೋಬೇಕಾಗಿತ್ತು. ಶಾನ್ವಿ, ಇವಾಗ ನೀನು ಯಾರ ಪರ? ನನ್ನ ಪರನಾ ನಿಮ್ಮ ಅಣ್ಣನ ಪರನಾ? ನೀನು ಹೇಳ್ತಿರೋದೇನು? ಹಾಗಾದರೆ ನಾನು ಹಾಗೆ ಮಾತಾಡಬಾರ್ದು ಅಂತನಾ? ನಾನು ಆ ಥರ ಮಾಡಿದ್ದು ತಪ್ಪು ಅಂತ ನೀನು ಹೇಳ್ತಿದ್ಯಾ? ಅಯ್ಯೋ, ಅದಕ್ಕೆ ನಾನು ನಿಮ್ಮ ಪರನೇ. ಆದರೆ ಅಣ್ಣ ಹೇಳಿದ್ರಲ್ಲಿ ಲಾಜಿಕ್ ಇತ್ತು, ನಿಮ್ಮ ಮಾತಲ್ಲಿ ತೂಕ ಇತ್ತು. ಅದಕ್ಕೆ ನೀವೇ ಪ್ರೀತಿಯಿಂದ. ಪ್ರೀತಿ ಅಂತ ಪ್ರೀತಿ ಬದನೆಕಾಯಿ. ಪ್ರೀತಿ ಅಂತ ಅಂದರೆ ನಿಮ್ಮ ಅಣ್ಣ ಕೋತಿ ಥರ ಮುಖ ಮಾಡ್ಕೋತಾರೆ ಅಷ್ಟೇ. ಅದಕ್ಕೆ ನೀವು ಹೀಗಂದ್ರಿ ಅಂತ ನಾನು ಅಣ್ಣಂಗೆ ಹೇಳಲ್ಲ ಬಿಡಿ. ಶಾನ್ವಿ, ಏನು ಶಾನ್ವಿ, ನಾನೇನೋ ಬಾಯ್ ತಪ್ಪು ಹಾಗಂದ್ರೆ ನೀನು ಅದನ್ನೇ ಹೇಳ್ತೀನಿ ಅಂತಿದ್ಯಲ್ಲ. ಅದು ಬಾಸು ಮನಸ್ಸಿಂದ ಕೆಟ್ಟೋರಲ್ಲ, ಆದರೆ ಕೆಲವೊಂದು ವಿಷಯಗಳನ್ನ ಕೆಲವೊಂದ್ಸಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಷ್ಟೆ. ಸರಿ ಬಿಡಿ, ಅದಕ್ಕೆ ನಾನು ಹೇಳೋದಿಲ್ಲ. ಆದರೂ ನೀವು ಅಣ್ಣನ ಮುಂದೆ ಹುಸಿ ಕೋಪ ತೋರಿಸಿ ಇಲ್ಲಿ ಬಂದು ಬೈತಾ ಇದ್ದೀರಾ. ನಿಮಗೆ ಅಣ್ಣನ ಕಂಡ್ರೆ ಪ್ರಾಣ, ಆದರೆ ನೀವು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಶಾನ್ವಿ, ನೀನು ಏನೇನೋ ಮಾತಾಡಬೇಡ. ನಾನು ಇಷ್ಟೊತ್ತು ನಡ್ಕೊಂಡಿದ್ದು ಹಾಗೆ ಕಾಣಿಸ್ತಾ? ಇಲ್ಲ, ನನಗೆ ಬಾಸ್ ಮೇಲೆ ನಿಜವಾಗ್ಲೂ ಕೋಪ ಬಂದಿದೆ. ನಾನು ಕೋಪ ಮಾಡ್ಕೊಂಡಿದ್ದೀನಿ. ಗೊತ್ತಾಗ್ತಿದೆ ಬಿಡಿ, ಗೊತ್ತಾಗ್ತಿದೆ. ಶಾನ್ವಿ, ನಾನು ನಿಜಾನೇ ಹೇಳ್ತಿರೋದು. ಶಾನ್ವಿ,
ಅಬ್ಬಬ್ಬಬ್ಬಬ್ಬಬ್ಬಬ್ಬ ಇಬ್ರು ಏನ್ ಚಂದ ಇದಾರ ಮಗ. ಇವ್ರಿಬ್ರನ್ನ ನೋಡಿದ್ರೆ ನನ್ನ ಕಣ್ಣೇ ಬಿದ್ದಾಗ್ಬಿಡತ್ತೆ. ಅಪ್ಪ ಅದೇನ್ ಜೋಕ್ ಮೇಡಮ್, ನಮ್ಗೆ ಹೇಳಿ, ನಾವೆಲ್ಲರೂ ಸೇರಿ ನಗ್ತೀವಿ. ಲೇ ಮಚ್ಚ, ಯಾರೋ ಇವರು ಮಾಡ್ತಿದ್ರೆ ವಾಕಿಂಗು, ಬಾಡಿ ಒಳಗಡೆ ಎಲ್ಲ ಶೇಕಿಂಗು, ಒಂದು ಜಾಮೂನು ಇನ್ನೊಂದು ಗುಲ್ಕನ್ನು. ಮಚ್ಚ ನನಗಾದ್ರೂ ಒಂದು ಡೌಟು, ಈ ಥರ ನನ್ನೊಬ್ಬನಿಗೆ ಮಾತ್ರ ಆಯ್ತಾಯ್ತಾ ಅಥವಾ ನಿನಗೂ ಆಗ್ತಾಯ್ತಾ? ನಿನಗೆ ಮಾತ್ರ ಅಲ್ಲ, ನನಗೆ ಏನೇನೋ ಅಂತ ಇದೆ. ಏಯ್, ಯಾರೋ ನೀವೆಲ್ಲ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಹೀಗೆ ರೇಗಿಸ್ತಿದ್ದೀರಲ್ಲ, ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ವಾ? ನಿಮ್ಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯೋ ಅಥವಾ ಅದನ್ನು ಮಾರ್ಕೊಂಡ್ಬಿಟ್ಟಿದ್ದೀರೋ? ಮರ್ಯಾದೆಯಿಂದ ಇವಾಗ ಇಲ್ಲಿಂದ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ. ಅದಕ್ಕೆ ಸುಮ್ಮನಿರಿ, ಅದಕ್ಕೆ ಇವ್ರ ಹತ್ರ ಮಾತಾಡೋದೆಲ್ಲ ವೇಸ್ಟು. ಬನ್ನಿ ಹೊರಡೋಣ. ಲೇ ಮಚ್ಚ, ಏನೋ ಈ ಹುಡುಗಿರ್ಗೆ ಇಷ್ಟೊಂದು ಸಿಟ್ಟು. ಈ ಹೆಣ್ಮಕ್ಳು ಅಷ್ಟು ಸುಲಭವಾಗಿ ಹೇಳಿದ ಮಾತು ಕೇಳಲ್ಲ. ಈ ಹೆಣ್ಮಕ್ಳಿದಾರಲ್ಲ, ಇವ್ರಿಗೆ ಯಾವುದೂ ಸುಲಭವಾಗಿ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಹಂಗಂತ ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ. ಒಂದು ಸ್ವಲ್ಪನಾದರೂ ರೌಡಿಸಮ್ ತೋರಿಸ್ಬೇಕು, ಅವಾಗ ಆ ದಾರಿಗೆ ಬರ್ತಾರೆ ಅಲ್ವಾ ಚಿನ್ನ? ಈ ಮೊಳೆನ ಗೋಡೆ ಹೊಡೆದ್ರೆ ಅದು ಅಟ್ಲೀಸ್ಟ್ ಒಳಗೆ ಹೋಗುತ್ತೆ. ನಿನ್ನ ತಲೆಗೆ ಯಾವುದಾದ್ರೂ ವಿಷಯ ಹಾಕಬೇಕು ಅಂತಂದರೆ ಅದು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ದುರ್ಗ ಎಲ್ಲೋದ್ಲು? ಒಂದು ಮಾತು ಹೇಳಂಗಿಲ್ಲ, ಮೂಗಿನ ತುದಿನೇ ಕೋಪ ಇರುತ್ತೆ. ಇವನ್ನ ಹೇಗೆ ಸಮಾಧಾನ ಮಾಡೋದಪ್ಪ? ಏಯ್, ಏನೋ ಅಂದೆ? ಹೆಣ್ಮಕ್ಳು ಹೇಳಿದ ಮಾತು ಕೇಳಲ್ವಾ? ಹೌದು, ಕೇಳಲ್ಲ. ಏನಿವಾಗ? ಏಯ್ ಬೇಡ ನೋಡು, ಬೇಜಾನ್ ಅನ್ಭವಿಸ್ತೀಯಾ. ನಮ್ಮ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ.